भद्रं पश्येमाक्षरैर्गैस्तुष्टवागुंसस्तनूभिः विषीमदेवहितं यदायुः स्वस्ति न इन्द्रो रुद्रस्रवाः स्वस्ति न पूषा विश्ववेदाः स्वस्ति न तार्क्ष्यो अरिष्टनेमि स्वस्ति नो बृहस्पतिर्ददातु। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रीकमलद्वन्द्वं तापत्रयनिवारणं शान्तैक्यपदं देवं सिद्धारूढम् अहं भजे। ಅದ್ವೈತ ಚಕ್ರವರ್ತಿ ಸಾರ್ವಭೌಮ ಸದ್ಗುರು ಸಿದ್ಧಾರೂಢಪ್ಪಂಗಳ ಶ್ರೀಚರಣಾದಿಗಳಲ್ಲಿ ವಂದಿಸಿ ತತ್ಸ್ವರೂಪಿಗಳಾದ ಮಹಾಮೌನ ಯೋಗಿ ಗುರುನಾಥಾರೂಢಪ್ಪಂಗಳ ಬೇದಾವರಿಗಳಲ್ಲಿ ಹಣಮಣಿದು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಬ್ರಹ್ಮಲೀನ ವಿಷ್ಣುಪಾದಪ್ಪಂಗಳ ದಿವ್ಯ ಚರಣಾರವಿಂದಗಳಲ್ಲಿ ನಮಸ್ತಕನಾಗಿ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ಸಕಲ ಪೂಜ್ಯರ ಶ್ರೀಚರಣಗಳಿಗೆ ನಮನಗಳನ್ನು ಅರ್ಪಿಸಿ ಹಾಗೂ ಶರಣೆಯರಿಗೂ ವೇದ ಗ್ರಹನಾಶ ಪ್ರಕರಣಂ ಅಥವಾ ಜನ್ಮನಾಶ ಪ್ರಕರಣಂ ಅಂತ ಹೇಳ್ಕೊತಾ ಬಂದಾಗ ಇದಕ್ಕ ಇದರ ಉಪಸಂಹಾರ ಮಾಡ್ಲಿಕ್ಕೆ ಇವಾಗ ನಿನ್ನಿನ ದಿವಸ ಒಂದು ಶ್ಲೋಕ 25ನೇ ಶ್ಲೋಕ ಆಗಿದೆ. ಈ ದ್ವೈತಕ್ಕ ಪ್ರಬಲವಾಗಿ ಭೇದ ಬುದ್ಧಿನ ಕಾರಣ ಈ ಭೇದ ಬುದ್ಧಿ ಅಂತ ಐತಲ್ಲ, ಬುದ್ಧಿ ಅಂದ್ರನ ಭೇದ, ಬುದ್ಧಿ ಅಂತ ಐತಲ್ಲ ಅದು ಭೇದ ರೂಪದಾಗಿರುವುದು ಅದರ ಸ್ವಭಾವ. ಆ ಭೇದ ಅದು ಸ್ವಭಾವತ ಇರೋಣದ್ರಿಂದ ಯಾವುದಕ್ಕ ಆ ಬುದ್ಧಿಗೆ ಸ್ವಭಾವತ ಇರೋಣದ್ರಿಂದ ಆ ಬುದ್ಧಿಯ ವಿಕಾರ ಸ್ವರೂಪ ಯಾವ ರೂಪದಿಂದ ಐತಿ ಅಂತ ನಾವು ನೋಡಿಕೊಂಡ್ರ ಅಲ್ಲಿ ಬುದ್ಧಿಯಾಗಿ ಉಳಿಯುವುದಿಲ್ಲ. ಬುದ್ಧಿ ಯಾವಾಗಲೂ ಇದು ಅದಲ್ಲ ಅಂತ ನಿರ್ಣಯ ಮಾಡ್ತದೆ, ಇದು ಇಂಥದ್ದು ಅಂತ ನಿರ್ಣಯ ಮಾಡ್ಕೊಂತ ಬುದ್ಧಿ ಕ್ರಿಯೆನ ಹಾಗ. ಅದಕ್ಕ ಬುದ್ಧಿಯ ನಾಶ ಅಲ್ಲ, ಬುದ್ಧಿನ ನಾಶ ಆದ್ರೆ ಅವಾಗ ದ್ವೈತ ಪ್ರಪಂಚನೂ ಗೊತ್ತಾಗೋದಿಲ್ಲ, ಮತ್ತು ದ್ವೈತ ಪ್ರಪಂಚನ ಗೊತ್ತಾಗ್ಲಿಲ್ಲ ಅಂದ್ರೆ ಪರಮಾರ್ಥ ಏನು ಗೊತ್ತಾಗ್ತದೆ. ಬುದ್ಧಿ ಯಾವ ದ್ವೈತವನ್ನ ಬಗೆ ಬಗೆಯ ರೂಪದೊಳಗ ನಿರ್ಣಯ ಮಾಡ್ಕೊಳ್ಳತ್ತೋ ಅದನ್ನ ಪರವರ್ತಿಸಿ
ಏಕತ್ವದೊಳಗ ಆ ಬುದ್ಧಿಯ ಸ್ಥಿಮಿತೆಯನ್ನ ನಾವು ಹೊಂದಿದ್ರ ಅವಾಗ ಬುದ್ಧಿ ಆತ್ಮ ಸ್ವರೂಪದಂಗ ಭಾಸಗ. ಇದು ಹೇಳುವಾಗ ಸಾಧನ ರೂಪವಾಗಿ ಕಾಣುತ್ತೆ. ಬುದ್ಧಿ ಬಗೆ ಬಗೆಯ ರೂಪದೊಳಗ ನಿರ್ಣಯ ಮಾಡುತ್ತಲ್ಲ, ಮನಸ್ಸು ಆಕಾರ ಆಗಿರುವುದನ್ನ ಬಹುರೂಪದೊಳಗೆ ಬುದ್ಧಿ ನಿರ್ಣಯ ಮಾಡ್ತದೆ. ಇದೆಲ್ಲರಿಗೂ ಗೊತ್ತಿರುವ ಅನುಭವ. ಅದು ಯಾವುದು ಬಂದ್ರೂ ಆತ್ಮಸ್ವರೂಪ ಅಂತ ನಿರ್ಣಯ ಮಾಡಿಕೊಳ್ಳುವಂತ ಮನಸ್ಸು ಯಾವ ಆಕಾರ ತೋರಿದರೂ ಕೂಡ ಬುದ್ಧಿ ನಿರ್ಣಯ ಮಾಡುವಾಗ ಒಂದು ಸಾಧನೆ ಇಟ್ಕೊಂಡ್ರೆ ಬುದ್ಧಿ ನಿರ್ಣಯ ಮಾಡುತ್ತಲ್ಲ, ಆ ನಿರ್ಣಯ ಮಾಡುವ ಸಮಯದೊಳಗ ಒಂದನ್ನ ಸ್ಮರಣೆಗೆ ಬುದ್ಧಿಗೆ ಸ್ಮರಣಾತ್ಮಕವಾಗಿ ನಾವು ಅದಕ್ಕೆ ಕೊಟ್ರ ಅಥವಾ ಅದನ್ನ ಅನುಸರಿಸಿದ್ರ, ಅದನ್ನ ಅನ್ವಯ ಮಾಡಿಕೊಂಡ್ರ ಬುದ್ಧಿಯಾಗಿ ಉಳಿಯುವುದಿಲ್ಲ. ಆತ್ಮಸ್ವರೂಪದೊಳಗೆ ನಿಲ್ಲಕ ಬಹಳ ಸುಲಭವಾಗಿ ನಾವು ಬುದ್ಧಿಯ ರೂಪರೇಷೆಗಳನ್ನ, ಅದು ಯಾವ ರೂಪದ ನಿರ್ಣಯಗಳನ್ನ ತಗೊಳುತ್ತೋ ಅದನ್ನು ಸ್ವಲ್ಪ ಅನುಭವಕ್ಕೆ ಅನುಸರಿಸಿಕೊಂಡು ನೀವು ಕಂಡಾಗ ಬುದ್ಧಿ, ಮನಸ್ಸು ಯಾವ ಆಕಾರನೂ ಆಗಲಿಲ್ಲ ಅಂದ್ರೆ ಬುದ್ಧಿ ನಿರ್ಣಯ ಮಾಡೋದಿಲ್ಲ. ಮನಸ್ಸು ಇಂಥದ್ದರ ಆಕಾರ ಆಗಬೇಕು ಅಂದ್ರೆ ಇಂದ್ರಿಯಗಳ ಸಾಯಬೇಕದ. ಇದೆಲ್ಲ ಗೊತ್ತಿರುವ ವಿಷಯನ ಅನುಭವದೊಳಗೆ. ಅಲ್ಲಿ ಬುದ್ಧಿ ನಿರ್ಣಯ ಮಾಡುವ ಮುಂದೆ ಒಂದನ್ನು ಅನುಸರಿಸಿದ್ರೆ ಸಾಕು. ಮನಸ್ಸಿನ ಆಕಾರ ರೂಪಗಳನ್ನ ಬುದ್ಧಿ ನಿರ್ಣಯ ಮಾಡ್ತದಲ್ಲ, ಅದು ಎರಡು ರೂಪದಿಂದ ನಿರ್ಣಯ ಮಾಡ್ತದೆ. ಅದು ಎರಡು ರೂಪದಿಂದ ನಿರ್ಣಯ ಮಾಡ್ತದೆ. ಇದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡ್ಕೊಳ್ರಿ. ಉತ್ತಮಾಧಿಕಾರಿ ಅಥವಾ ಅನುಭಾವಿ ಆ ಮನಸ್ಸು ಆಕಾರ ರೂಪಗಳನ್ನ ವ್ಯಕ್ತ ಮಾಡಿದಾಗ, ತೋರಿಸಿದಾಗ, ಅದು ಆಕಾರ ರೂಪದಿಂದ ಕೂಡಿಕೊಂಡಾಗ ಬುದ್ಧಿನ ನಿರ್ಣಯ ಮಾಡಬೇಕಲ್ಲ, ಬೇರೆ ಯಾವುದೂ ಅಲ್ಲ. ಆವಾಗ ಬುದ್ಧಿ ನಿರ್ಣಯ ಮಾಡುವಾಗ ವಸ್ತುಗಳ ಸತ್ಯತ್ವದಿಂದ ಒಡಗೂಡಿ ಒಂದು ನಿರ್ಣಯ ಇರ್ತದೆ. ಜಿಜ್ಞಾಸುಗಳಲ್ಲಿ ಈ ಭೇದ ಗೊತ್ತು ಮಾಡ್ಕೋಬೇಕು. ಅತ್ಯಂತ ಸೂಕ್ಷ್ಮವಾಗಿ ನಮ್ಗೆ ಗೊತ್ತಾಗದ ರೂಪದೊಳಗೆ ಆ ವಸ್ತುಗಳ ಸತ್ಯತ್ವದ ಬಗ್ಗೆ ನಿರ್ಣಯ ಮಾಡ್ಕೊಳ್ಳೋದು. ಇದು ವ್ಯವಹಾರಿಕ ಸತ್ಯದೊಳಗೆ ಅತ್ಯಂತ ಅವಶ್ಯವಾಗಿರುವಂತಹ. ಆದರೆ ಅದರ ಸೂಕ್ಷ್ಮತೆಯನ್ನ ಕಂಡಂತಹ ಅನುಭಾವಿಗಳಾಗಲಿ, ಉತ್ತಮ ಅಧಿಕಾರಿಯಾಗಲಿ, ಆ ಬುದ್ಧಿಯಿಂದೊಡಗೂಡಿನ ನಿರ್ಣಯ ಮಾಡಿದಾಗಿನೂ ಕೂಡ ಈ ಮನಸ್ಸಿನಲ್ಲಿ ಆಗಿರುವ ಆಕಾರಗಳೆಲ್ಲವೂ ಆಭಾಸ ರೂಪದಿಂದ ನನಗ ಅನುಭವಕ್ಕೆ ಬರಾಕತ್ತೈತಿ ಅಂತ ನಿರ್ಣಯನೂ ಮಾಡ್ಕೊಳ್ಳಿಕ್ಕೆ ಬರ್ತದೆ ಬುದ್ಧಿ. ಅದು ಅನುಭಾವಿಗಳು ಮಾಡುವ ಅಥವಾ ಉತ್ತಮ ಸಾಧಕರು ಬುದ್ಧಿ ನಿರ್ಣಯ ಮಾಡಿದ ಇದಿಂಥ ವಸ್ತು ಅಂತ ವಸ್ತು ಸತ್ಯತ್ವಕ್ಕೆ ಬೆಂಬತ್ತಿ ದ್ವೈತ ನಿರ್ಣಯಕ್ಕೆ ನಾಮನಾಂದಿ ಆಗ್ತದೆ. ಅದು ವ್ಯವಹಾರಿಕ ಸತ್ಯತ್ವ. ಆ ಬುದ್ಧಿ
ಮನಸ್ಸಿನ ಆಕಾರಗಳನ್ನು ನೋಡಿದಾಗ ಇದು ಯಥಾರ್ಥವಾಗಿ ವಸ್ತುನ ಇದೆಯೋ, ಇದು ಆಕಾರ ಹೊಂದಿದ್ದು, ಅಥವಾ ಬರೀ ಆಭಾಸವೋ ಅಂತ ಅಲ್ಲಿ ಉತ್ತಮಾಧಿಕಾರಿಗಳಿಗೆ ಮಾತ್ರ ಗೋಚರ ಆಗುತ್ತೆ. ಎರಡು ನಿರ್ಣಯನ. ಇದು ಎಲ್ಲ ಮನವು ಆಕಾರ ರೂಪದಿಂದ ತೋರಿಸುವುದು ಆಭಾಸದಿಂದ ಒಡಗೂಡಿರ್ತೈತಿ ಅಂತ ಬುದ್ಧಿ ನಿರ್ಣಯ ಮಾಡಿಕೊಂಡಿತ್ತು ಅಂದ್ರೆ ಉತ್ತಮಾಧಿಕಾರಿ, ಅನುಭಾವಿ. ಅವಾಗ ಅವಾಗ ಆ ವಸ್ತು ಸತ್ಯತ್ವಗಳ ಬಗ್ಗೆ ಅಪೇಕ್ಷಣೆ ಬರುವುದಿಲ್ಲ, ನಿಸ್ಸಾರತನ, ಆಸಕ್ತಿ ಬರುವುದಿಲ್ಲ. ನಿರ್ಣಯ ಮಾಡೋದು ಮಾತ್ರ ಬುದ್ಧಿನ, ಬೇರೆ ಯಾವುದು ಮಾಡೋದಿಲ್ಲ. ಅಲ್ಲಿ ಆ ದ್ವಂದ್ವ ರೂಪದಿಂದ ಕೂಡ, ಅದಕ್ಕನ್ನ ದ್ವಂದ್ವ ಭಾವ ಅಂತ ಕರೀತಾರೆ ನೋಡು. ಬುದ್ಧಿಗೆ ದ್ವಂದ್ವ ಭಾವ ಇರ್ತದೆ, ಯಾವಾಗಲೂ ಎರಡಾಗಿನ ವಿಚಾರ ಮಾಡ್ತಿರ್ತಾವ. ದ್ವಂದ್ವ ಉತ್ಪತ್ತಿ ಆಗೋದ ಬುದ್ಧಿಯಲ್ಲಿ. ಆದ್ರೆ ಉತ್ತಮಾಧಿಕಾರಿ ಆ ಮನಸ್ಸಿನ ಆಕಾರ ರೂಪಗಳನ್ನ ನೋಡುವಾಗ ಉತ್ತಮಾಧಿಕಾರಿ ಅಥವಾ ಒಳ್ಳೆಯ ಜಿಜ್ಞಾಸ ಅಥವಾ ಅನುಭಾವಿ, ಓಹೋ ಇದು ಎಲ್ಲ ಮನವು ಆಕಾರ ರೂಪದಿಂದ ಒಡಗೂಡಿರುವುದು ಬರೀ ಆಭಾಸ ಅಂತ ಅಲ್ಲೇ ನಿರ್ಣಯ ಮಾಡಿಕೊಳ್ಳುತ್ತೆ ಬುದ್ಧಿ. ಉತ್ತಮಾಧಿಕಾರಿ ಶ್ರವಣ ಮಾಡುವ ಪದ್ಧತಿ ಅದು. ಅಂದರೆ ಬರೀ ಆಭಾಸ ರೂಪದಿಂದ, ಬರೀ ಪ್ರತಿಬಿಂಬ ರೂಪದಿಂದ ತೋರುವುದು ಯಾವುದು ಸತ್ಯ ಅಲ್ಲ ಅಂತ ಬುದ್ಧಿ ನಿರ್ಣಯ ಮಾಡಿತು ಅಂದ್ರೆ ನಿಮ್ಮ ಚಿತ್ತದೊಳಗೆ ಯಾವ ಸಂಸ್ಕಾರನೂ ಆಗಿ ಅನುಭವಕ್ಕೆ ಬರುತ್ತಿಲ್ಲ, ಭಾವರೂಪದೊಳಗೆ ಹಿಡಿದಿಟ್ಕೊಳ್ಳುತ್ತಿಲ್ಲ. ಇಡೀ ಪ್ರಪಂಚವನ್ನ ನಿರಸನ ಮಾಡಿ ಒಗೆದು ಬಿಡುತ್ತದೆ. ಬುದ್ಧಿಯನ್ನ ನಮಗೆ ಬಳಸಿಕೊಳ್ಳಕ್ಕೆ ಬರುವುದಿಲ್ಲ. ವ್ಯವಹಾರಿಕ ದೃಷ್ಟಿಯನ್ನಿಟ್ಟುಕೊಂಡೇ ಬಳಸಿಕೊಂಡ ಅಭ್ಯಾಸ ನಮಗೆ. ಆದ್ರೆ ಉತ್ತಮ ಸಾಧಕರಂಗ ಬಳಸಿಕೊಳ್ಳುವುದಿಲ್ಲ. ಅದು ವಿವೇಕಪೂರ್ಣವಾಗಿ ನೋಡ, ಬುದ್ಧಿ ನೋಡು ವಿವೇಕದಿಂದ ಒಡಗೂಡಿನ ಆ ಬುದ್ಧಿ ಆ ವಸ್ತುಗಳ ಸತ್ಯತ್ವ ಭಾವದಿಂದ ಒಡಗೂಡಿ ಅವು ವಸ್ತು ಅಂತ ನಿರ್ಣಯ ಮಾಡಾಕೂ ಬರ್ತದ. ಅದಕ್ಕ ಮನಸ್ಸಿನ ಆಕಾರ ರೂಪ ವಿಶೇಷಗಳೆಲ್ಲವೂ ಆಭಾಸ ಅಂತನೂ ನಿರ್ಣಯ ಮಾಡಕ್ ಬರ್ತಕ್ಕಲ್ಲ. ಇದು ಉತ್ತಮಾಧಿಕಾರಿ ಯಾವುದೇ ಬರಲಿ, ಅದು ಶ್ರವಣ ಸಮಕಾಲದಾಗಾರ ಬರಲಿ, ಇಂದ್ರಿಯಗಳ ಅಪೇಕ್ಷೆಯಿಂದರ ಬರಲಿ, ಬಂದ ಆಕಾರ ಆಗತ್ತಲ್ಲ ಮನುಷ್ಯನೊಳಗ, ಬರೀ ಆಕಾರ. ಅಲ್ಲಿ ವಸ್ತುಗಳು ಯಾವ ಇರುವುದಿಲ್ಲ. ಅದನ್ನು ಬುದ್ಧಿ ನಿರ್ಣಯ ಮಾಡಿಕೊಳ್ಳುವಾಗ ಮೋಹದಿಂದೊಡಗೂಡಿ, ನಾನು ನಂದು ಅನ್ನುವಂಥ ಮಮಕಾರದಿಂದೊಡಗೂಡಿ ಅದು ಇಂಥ ವಸ್ತು ಅಂತ ಮೋಹಪಟ್ಟು ಮಾಡಿತು ಅಂದ್ರೆ ವ್ಯವಹಾರಿಕ ಅವ ಕನಿಷ್ಠ ಅಧಿಕಾರಿ. ಅವನಿಗೆ ತನ್ನ ಬುದ್ಧಿ ಚತುರತೆಯನ್ನು ಮೆಚ್ಕೋತಾನೆ. ಹಾಗೆ ಮಾಡಿದ್ದಾದ್ರೆ, ಆದ್ರೆ ಉತ್ತಮ ಅಧಿಕಾರಿ ಹಾಗೆ ಮಾಡೋದಿಲ್ಲ. ಬುದ್ಧಿನೂ ಹೇಳುತ್ತೆ, ಒಪ್ಪೋಣ. ಅದರದ ಆಭಾಸ ರೂಪದ ಮನಸ್ಸಿನ ಆಕಾರ ರೂಪಗಳನ್ನ, ಇದು ಎಲ್ಲವೂ ಆಭಾಸ, ಬರೀ ಪ್ರತಿಬಿಂಬ. ಅವ ಹಾಗೆ ನಿರ್ಣಯ ಮಾಡಿದ ಅಂದ್ರೆ ಚಿತ್ತದೊಳಗ ಸಂಸ್ಕಾರ ಆಗ್ಬೇಕಲ್ಲ. ಇದು ಅದ ಆಭಾಸ ರೂಪದಿಂದನ ಸಂಸ್ಕಾರ ಆಕತಿ, ಆಭಾಸ ರೂಪದಿಂದನ ಭಾವದೊಳಗೆ ಉಳ್ಕೊಳ್ಳುತ್ತೆ. ಅನುಭವ ನೋಡ್ಕೊಳ್ರಲ್ಲೇ, ದ್ವೈತವೆಲ್ಲವೂ ಬರೀ ಆಭಾಸ ಅಂತ ಅಹಮ್ಮಿಗೆ ಗೋಚರ ಆಗುತ್ತೆ, ಅಥವಾ ನಮ್ಮ ಅರಿವಿಗೆ ಗೋಚರ ಆಗುತ್ತೆ. ಅಲ್ಲಿ ಮಾಡಬೇಕಾದದ್ದೇನು ಉಳಿಯುವುದಿಲ್ಲ.
ಮಾಡಬೇಕಾದದ್ದು ಏನಾರು ಉಳಿತೈತ್ರಿ ಅಲ್ಲಿ? ಉಳಿಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಅದಕ್ಕೆ ಅವರು ಹೇಳಿದ್ದೆಲ್ಲ ನನಗೆ ತಿಳಿತೈತಿ ಅಂತ ನಾವು ಬುದ್ಧಿಯನ್ನು ಶಬಾಷ್ಗಿರಿ ಮಾಡಿಕೊಂಡು ಬುದ್ಧಿಯನ್ನು ಚಪ್ಪರಿಸಿ ನಾನು ಉತ್ತಮ ಅಧಿಕಾರಿ, ಚಾಚೂ ತಪ್ಪದ ಒಂದು ಶಬ್ದನೂ ಗುರು ಉಪದೇಶದೊಳಗೆ ಬಂದದ್ದನ್ನು ಒಂದು ಶಬ್ದನೂ ಹಿಂದು ಮುಂದು ಮಾಡದೆ ಒಪ್ಸುವಂತ ಶ್ರವಣಾರ್ಥಿಗಳು ಇರ್ತಾರೆ, ಇಲ್ಲ ಅಂತಲ್ಲ. ಋತ್ರಿಗಳು ಹಾಗ ಒಂದು ಅಕ್ಷರಶತ ತದ್ವತ್ ಇವ್ರು ಏನ್ ಹೇಳ್ತಾರೆ ಅದನ್ನ ಹೇಳ್ತಾರೆ. ಆದ್ರೆ ಅದು ಬುದ್ಧಿಯ ಮೆಚ್ಚುಗಾರಿಕೆಯನ್ನ ಮೆಚ್ಚಿ ಆ ರೂಪದೊಳಗೆ ಬಳಸ್ಬಿಟ್ಟೇವೆ ನಾವು. ಅದಕ್ಕೆ ಬುದ್ಧಿಯಿಂದ ಒಡಗೂಡಬೇಡ, ಬುದ್ಧಿಯಿಂದ ಒಡಗೂಡಿ ಆತ್ಮತತ್ವವನ್ನು ನಿರ್ಣಯ ಮಾಡಿಕೊಂಡ್ರೆ ಅದು ತಿಳಿತೈತೆ ಅಷ್ಟ, ಅನುಭವಕ್ಕೆ ಬರೋದಲ್ಲ. ಇಲ್ಲೇ ಉತ್ತಮ ಅಧಿಕಾರಿ ಹೇಗೆ ಶ್ರವಣ ಮಾಡ್ತಾನೆ? ಮನಸ್ಸಿನ ಆಕಾರ ರೂಪಾದಿಗಳೆಲ್ಲವೂ ಆಭಾಸ ರೂಪದಿಂದನೇ ಬುದ್ಧಿಗೆ ಅನುಭವಕ್ಕೆ ಬರುತ್ತದೆ. ಆ ಆಭಾಸ ರೂಪಗಳನ್ನ ನಿರ್ಣಯ ಮಾಡಿಕೊಂಡಿದ್ದ ಅಂದ್ರ ಆಭಾಸದ ಸ್ಮರಣೆ ಬುದ್ಧಿಯೊಳಗಿತ್ತು ಅಂದ್ರ ಯಾವುದ್ರೊಳಗೂ ಆಸಕ್ತತೆ ಉತ್ಪತ್ತಿ ಆಗುವುದಿಲ್ಲ. ಸಾಧನ ಹೇಗೆ ಮಾಡ್ಬೇಕು? ಅನುಭವಾನುಸಾರಿಯಾಗಿ ಯಾವದ ಬರ್ಲಿ ಅದ್ರ ಮೇಲೆ ಮೋಹ ಬೆಳಿತೈತೇನ್ರಿ? ಬರೀ ಪ್ರತಿಬಿಂಬದ ಮೇಲೆ ಮೋಹ ಬೆಳಿತೈತೇನ? ನೋಡಲ್ಲೇ ಸಂಸ್ಕಾರ ಯಾವ ರೂಪದೊಳಗಾಗತ್ತದು? ಚಿತ್ತದೊಳಗೆ ಸಂಸ್ಕಾರ ಯಾವ ರೂಪದೊಳಗಾಗತ್ತೆ? ಶ್ರವಣ ಸಮಕಾಲದೊಳಗ ಉತ್ತಮಾಧಿಕಾರಿ ಈ ರೀತಿಯೊಳಗೆ ಶ್ರವಣ ಮಾಡಿದ ಅಂದ್ರೆ ಇಂದ್ರಿಯಗಳು ಬೇಕಾದ ತೋರಿಸಲಿ, ಅದರ ಆಕಾರ ರೂಪ ವಿಶೇಷಗಳನ್ನು ಹೊಂದುವುದು ಮನಸ್ಸು ತಾನೆ. ಆ ಮನಸ್ಸಿನೊಳಗಾಗಿರುವ ಆಕಾರ ರೂಪ ವಿಶೇಷಗಳನ್ನ ಬುದ್ಧಿನ ನಿರ್ಣಯ ಮಾಡ್ಬೇಕಲ್ಲ. ಆ ಬುದ್ಧಿ ನಿರ್ಣಯ ಮಾಡುವಾಗ ಅದಕ್ಕನ್ನ ದ್ವಂದ್ವ ಅಂತ ಕರೀತಾರ. ಯಾವಾಗಲೂ ಎರಡಾಗಿ ನೋಡ್ತದ. ಅದಕ್ಕೆ ದ್ವೈತ ಪ್ರಪಂಚದ ನಿರಸನ ಮಾಡ್ಕೋಬೇಕು, ಸರ್ವ ದುಃಖಗಳನ್ನ ಕಳ್ಕೋಬೇಕು, ಪರಮಾನಂದ ಪ್ರಾಪ್ತಿನ ಮಾಡ್ಕೋಬೇಕು ಅನ್ನುವಂತ ಜಿಜ್ಞಾಸೆಯು ಬುದ್ಧಿ ನಿರ್ಣಯ ಮಾಡುವಾಗ ಈ ಅಂಶವನ್ನ ಇಟ್ಟುಕೊಂಡೆ. ಯಾವುದು? ಮನವೆಂಬ ಕನ್ನಡಿಯೊಳಗ ಬರೀ ಪ್ರತಿಬಿಂಬ ರೂಪದೊಳಗ ಆಕಾರ ಆಗಿರ್ತತಿ ಅಂತ ಅವಾಗ ಸ್ಮರಣೆ ಇರ್ತದೆ. ಆಗ ಬುದ್ಧಿ ನಿರ್ಣಯ ಮಾಡ್ಕೊಂತು ಅಂದ್ರೆ ನೋಡೋದ್ರಾಗ ಹಂಗೆ ಯಾವ ರೂಪದೊಳಗೆ ಬೆರೀತದೋ ಬುದ್ಧಿ. ನಾವು ಬುದ್ಧಿನ ಸೂಕ್ಷ್ಮವಾಗಿ ಅವಲೋಕನ ಮಾಡೋದಿಲ್ಲ. ನಮ್ಮ ಜಿಜ್ಞಾಸನ ವಿಚಿತ್ರ. ಎಲ್ಲರೂ ಹಾಗನೆ ಬುದ್ಧಿ ಅಂದ್ರು, ಮನ ಅಂದ್ರು, ಇಂದ್ರಿಯ ಅಂದ್ರು, ಅಂತಃಕರಣಾದಿಗಳು ಅಂದ್ರು, ಪ್ರಮಾತೃ ಅಂದ್ರು. ನಾವು ಏನು ಸೂಕ್ಷ್ಮತೆ ಏನೈತಿ ಅಂತ ನೋಡೋದೇ ಇಲ್ಲ. ವಾಸ್ತವವಾಗಿ ಮನುಷ್ಯನೊಳಗೆ ಆಕಾರ ಆಗಿದ್ದ ಆಭಾಸ ಹೌದಲ್ಲ, ಎಲ್ಲರ ಅನುಭವದೊಳಗೂ ಐತಿ. ಆ ಬುದ್ಧಿ ವಸ್ತು ಸತ್ಯತ್ವಗಳು ಅಂತ ನಿರ್ಣಯ ಮಾಡಿಕೊಂಡು ದ್ವೈತ ಪ್ರಪಂಚವನ್ನು ಕಲ್ಪಿಸುವ. ನಮ್ಮ ಬುದ್ಧಿಗೆ ಏನ್ ಅನ್ಬೇಕು? ಪರಿಶುದ್ಧವಾದ ಬುದ್ಧಿ ಅನ್ಬೇಕ. ಅದಕ್ಕ ಏನ್ ಅನ್ಬೇಕ? ಆ ಬುದ್ಧಿಗೆ ಅದು ಯಾಗೈತಿ ಹಂಗ ಆಕಾರ ನಿರ್ಣಯ ಮಾಡ್ಕೊಳ್ಳೋದಿಲ್ಲ. ಅದು ಹೇಗೈತಿ ಹಾಗೆ ನಿರ್ಣಯ ಮಾಡ್ಕೊಳ್ಳೋದಿಲ್ಲ. ಅದು ಇರುವುದನ್ನು ಆಕಾರ ಮಾಡಿಕೊಳ್ಳೋ ಬುದ್ಧಿಗೆ ಇಡಿ ಅಂತ ಆ ಬುದ್ಧಿಗೆ ಯಾರು ಉತ್ತಮಾಧಿಕಾರಿ ಬೋಧ ಮಾಡ್ತಾನ ಅಥವಾ ನಗೆ ಬರುತ್ತವನಿಗೆ
ಪ್ರತಿಬಿಂಬ ರೂಪವಾಗಿರುವುದನ್ನ ಸತ್ಯ ರೂಪವಾಗಿ ವಸ್ತು ಸತ್ಯತ್ವ ಉತ್ಪತ್ತಿ ಮಾಡತಾನ ನೋಡಲ್ಲಿ ಬುದ್ಧಿ ಯಾಗದ ಚಮತ್ಕಾರ. ಅವಾಗ ದ್ವೈತ ಸಿದ್ಧ ಆಗ್ತದ. ನಮಗ ಯಾವ ಅಂತಃಕರಣನ್ನ ಹ್ಯಾಗ ಬಳಸಬೇಕಂತ ಸಮಧಿಕಾರಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಅದು ನಮ್ಮ ಆ ರೂಪದೊಳಗೆ ಜಿಜ್ಞಾಸ ಮಾಡಬೇಕು. ಮಾಡಿದವರಲ್ಲ ನಾವು. ಏನ್ ಬುದ್ಧಿ ಹೇಳ್ತೈತೆ ಅದಕ್ಕೆ ಗೋಣ ಹಾಕಿ ನಡಿ ಇದು ವೇದಾಂತನ ಅಲ್ಲಿ ಇರುವುದನ್ನ ಅದೇನು ಹೊಸದೇನು ಉತ್ಪತ್ತಿ ಮಾಡೋದು ಬೇಕಾಗಿಲ್ಲ ಬುದ್ಧಿ. ಅದೆಲ್ಲ ಆಭಾಸ ರೂಪದಲ್ಲೇನ ಇರ್ತದಲ್ಲ. ಹೊಸದೇನಾರ ಉತ್ಪತ್ತಿ ಆ ಬುದ್ಧಿ ನೋಡೋದು ಅದನ್ನು ಮರೆಮಾಚಿ ದ್ವೈತದ ಉತ್ಪತ್ತಿಯನ್ನ ನಾನು ನಂದು ಅಂತ ಉತ್ಪತ್ತಿಯನ್ನ ಮಾಡಿಕೊಡದ ಬುದ್ಧಿ ನೋಡ್ರಿ. ಅತ್ಯಂತ ಸೂಕ್ಷ್ಮವಾಗಿರುವ ವಿಷಯವನ್ನ ಅನುಭಾವಿಗಳು ಪ್ರಚುರ ಓಡಿಸ್ಕೊತಾನ ಬಂದಾರ. ನಮಗ್ ನೋಡು ಯೋಗ್ಯತೆ ಇಲ್ಲ, ಅವನು ಬಳಸಿಕೊಳ್ಳೋ ಯೋಗ್ಯತೆನೇ ಇಲ್ಲ ನಮಗ. ನಾವು ಆಗ ಹೊರಟೇವಿ. ನಾವು ಯಾವ ಅಧಿಕಾರಿಗಳು ಒಮ್ಮೆ ಆದ್ರೂ ಇದ್ರ ಕಡೆ ಗಮನ ಇಟ್ಟೇವೆ ಅನ್ನೋ ನೋಡ್ರಿ. ನಾವು ಮನಸ್ಸು ಏನ್ ಆಕಾರ ಆಗ್ತತಿ, ಕುರ್ಚಿ ಅಂದ್ರೆ ಕುರ್ಚಿ ಆಕಾರ ಆಗ್ತತಿ, ಅದು ಕುರ್ಚಿ ಅಂತ ನಿರ್ಣಯ ಮಾಡಿಬಿಡ್ತದೆ. ಬರೀ ಹೀಗೆ ನಾವೆಲ್ಲ ಹೊರಮುಖನ. ಮನುಷ್ಯನೊಳಗೆ ಬರೀ ಪ್ರತಿಬಿಂಬ ರೂಪದೊಳಗೆ ಆಕಾರ ಆಗಿರ್ತದ. ಅದು ಅದನ್ನ ಹಾಗ ಆಕಾರ ಮಾಡಿಕೊಳ್ಳುವಂತ ಬುದ್ಧಿಗೆ ಉತ್ತಮಾಧಿಕಾರಿ ಒಬ್ಬ ಮಾತ್ರ ತರಬೇತಿ ಕೊಡ್ತಾನೋ. ಅಪ್ಪ, ನೀನು ಮಾಡಿಕೊಂಡಿರುವಂತ ಆ ವಸ್ತುಗಳ ಸತ್ಯತ್ವ ಅಲ್ರಿ, ಅದು ಆಭಾಸ ಅಂತ ಬುದ್ಧಿ ನಿರ್ಣಯ ಮಾಡಿಕೊಂಡ್ರ ಪ್ರಪಂಚದ ವ್ಯವಹಾರ ಹೇಗೆ ನಡಿಬೇಕು ಅಂತ ಶಂಕಾ ಬರ್ತದಲ್ಲ. ಪ್ರಪಂಚ ಇದ್ರ ಅದು ವ್ಯವಹಾರ, ಪ್ರಪಂಚ ಇದ್ರ ವ್ಯವಹಾರ. ಮನುಷ್ಯನೊಳಗ ಆಕಾರ ಆಗೋದನು ಆಭಾಸ ರೂಪದಿಂದ. ಯಾವಾಗ ಆತ್ಮನನ್ನ ತಪ್ಪಾಗಿ ತಿಳ್ಕೊಂಡು ಅದ ಚೈತನ್ಯದ ಆಭಾಸಕ್ಕನ ಅಹಮ್ಮು ಅಂತ ಕಲ್ಪನೆ ಮಾಡ್ಕೊಂಡಿವ. ಅಲ್ಲಿ ಹಿಂದೆ ಹೇಳ್ಕೊತಾನೆ ಬಂದಾರ ಅವ್ರು. ಅದ್ರ ಮರಿಗಳು ಇವೆಲ್ಲ. ಮನ ಇರ್ಲಿ, ಬುದ್ಧಿ ಇರ್ಲಿ, ಚಿತ್ತ ಇರ್ಲಿ, ಇಂದ್ರಿಯಗಳಿರ್ಲಿ. ದ್ವೈತದ ಉತ್ಪತ್ತಿ ಈಗ ನಿರ್ಣಯ ಮಾಡ್ಕೊಂಡಿರು. ಸೂಕ್ಷ್ಮವಾಗಿ ಅವಲೋಕನ ಮಾಡ್ಕೊಳ್ರಿ. ದ್ವೈತ ಅನ್ನೋದು ಬರೀ ಆಭಾಸ ಜ್ಞಾನ. ಯಾರು ಹೆಂಗ್ ಅನುಭವ ಮಾಡ್ಕೊತಾರೋ ಅವರವರ ಅಂತಃಕರಣಕ್ಕೆ ಅನುಸರಿಸಿಕೊಂಡು ಉತ್ತಮಾಧಿಕಾರಿಗಳ ಮಾತ್ರ ಈ ಅನುಭವವನ್ನ ಹಿಡಿತಾರೆ ವಿನಃ ಯಥಾರ್ಥವಾಗಿ ಮನುಷ್ಯನೊಳಗೆ ಆಕಾರ ಆದಾಗ ಯಾವ್ದಾರ ಇರ್ಲಿ, ಅದು ನದಿನಾರ ಇರ್ಲಿ, ಬೆಟ್ಟರ ಇರ್ಲಿ, ಎಲ್ಲ ಆಕಾರ ಆಭಾಸ ರೂಪದೊಳಗನ ಆಗಿರ್ತದ. ಅದನ್ನ ಆಭಾಸ ಅಂತನ ನಿರ್ಣಯ ಮಾಡುವುದಿಲ್ಲ ಬುದ್ಧಿ. ನೋಡಲ್ಲಿ ವಸ್ತು ಸತ್ಯತ್ವ ನಮಗೆ ಹೆಂಗ ಹಾಸು ಹೋಗ್ಕೊಂಡದ. ಪ್ರತ್ಯಕ್ಷ ಇಂದ್ರಿಯಗಳು ನೋಡಿರ್ತವ. ಅದು ಒಳಗಾಗಬೇಕಾದಾಗ ಆಭಾಸ ರೂಪದಿಂದ ಆಗಿರ್ತೈತಿ ಅನ್ನೋದನ್ನ ಮರೆಸಿ ದ್ವೈತದ ಉತ್ಪತ್ತಿ ಯಾವ ಉತ್ಪತ್ತಿ ಆಗತ್ ನೋಡ್ರಿ. ಅದೆಲ್ಲವೂ ಆತ್ಮ ಚೈತನ್ಯನ, ಅದ್ರ ಛಾಯನ ಇದೆಲ್ಲ. ಆತ್ಮ ಚೈತನ್ಯ ಬಿಟ್ಟು ಬೇರೆ ಯಾವುದೊಂದು ಇಲ್ಲ. ಈ ಬುದ್ಧಿ ದ್ವಂದ್ವ ರೂಪದೊಳಗೆ ನಮ್ಮನ್ನ ಗೂಡಿಟ್ಟುಕೊಳ್ಳುತ್ತದೆ ನೋಡ್ರಿ. ಉತ್ತಮಾಧಿಕಾರಿ ಇದಕ್ಕ ಅಸ್ತ್ರ ಕೊಡುದಿಲ್ಲ ಅಕ್ಕ ಅಂತ. ಈಗ ಅನೇಕ ರೂಪದೊಳಗೆ ನಮ್ಮನ್ನು ಗೋಳಿಟ್ಟುಕೊಂಡೈತಲ್ಲ ಈ ಬುದ್ಧಿ. ಅದಕ್ಕೆ ನಮಗ ದ್ವೈತ ಅದ್ವೈತ ಅಂತ ಎರಡು ವಿಭಾಗಗಳನ್ನು ಮಾಡ್ಕೊಂಡೇವೆ.
ಆಭಾಸಕ್ಕನ ವಸ್ತು ಸತ್ಯತ್ವ ಬುದ್ಧಿ ಹೆಂಗ ನಿರ್ಣಯ ಮಾಡೈತ್ ನೋಡ್ ನಮ್ಮನ್ನ ಹೆಂಗ್ ಗೋಳಿಟ್ಕೊಂಡೈತಿ. ಬರೀ ಆಭಾಸ ಜ್ಞಾನಕ್ಕನ ಅದನ್ನ ಅಲ್ಲೇ ನೋಡ್ಕೊಂಡ್ಬಿಟ್ರೆ ಇವಾಗ ಗೊತ್ತದ ಬೇಡ ನನ್ನ ಆಟ ನಡೆಯುದಿಲ್ಲ ಸುಮ್ಮನೆ ತೆಪ್ಪಗ ಉಳ್ಕೊಳ್ಳತ್ತ. ಅದು ಸುಮ್ಮನೆ ಆತು ಅಂದ್ರ ಅದು ಚೈತನ್ಯದೊಳಗ ಲೀನ. ಅವಾಗ ಅದ ಬುದ್ಧಿ ತನ್ನ ಕೈ ಬಿಡುತ್ತ. ಅದಕ್ಕಿಲ್ಲೇ 26ನೇ ಶ್ಲೋಕದಾಗ ಅದನ್ನ ಮಾರ್ಮಿಕವಾಗಿ ಇಲ್ಲಿ ಹೇಳ್ಕೊಂಡ್ಬಂದಾರ. ಅವೇದ್ಯಂ ಏಕಂ ಯದ್ ಅನನ್ಯವೇದಿನಾಂ ಉತರ್ಕೀಕಾಣಾಂಚ ಸುವೇದ್ಯ ಮನ್ಯತಃ ನಿರೀಕ್ಷೆ ಚೇತಂ ಸ್ವಗುಣಗ್ರಹೋ ಅಗುಣಂ ನ ಯಾತಿ ಮೋಹಂ ಗ್ರಹದೋಷಂ ಉಕ್ತಿಕಃ. ಅನನ್ಯವಾಗಿ ಅರಿತುಕೊಂಡಿರುವವರಿಗೆ ಅವೇದ್ಯವಾಗಿರುವ ಯಾವ ಅದ್ವೈತ ತತ್ವವಿರುವುದೋ ಅದು ತಾರ್ಕಿಕರಿಗೆ ಬೇರೆಯಾಗಿದ್ದು ಶ್ವೇದ್ಯವಾಗಿರುವುದು. ಗುಣವನ್ನು ಗ್ರಹಿಸದೆ ನಿರ್ಗುಣವಾದ ಆತ್ಮತತ್ವವನ್ನು ಹೀಗೆ ಕಂಡುಕೊಂಡರೆ ಅನಾತ್ಮಗ್ರಹಣ ದೋಷದಿಂದ ಬಿಡುಗಡೆಯಾಗುವುದರಿಂದ ಮೋಹವನ್ನು ಹೊಂದುವುದಿಲ್ಲ. ಮೋಹನ ಬರುವುದಿಲ್ಲ. ಅಲ್ಲಿ ವಸ್ತು ಸತ್ಯತ್ವ ದ್ವೈತ ಪ್ರಪಂಚ ಸಿದ್ಧ ಆಗೋದಿಲ್ಲ. ಅನನ್ಯ ಆತ್ಮನಕ್ಕಿಂತ ಅನ್ಯವಾಗಿರೋದು ಮತ್ತೊಂದು ಇಲ್ಲ ಅಂತ ಅನನ್ಯ ಅಂತ ಕರೀತಾರೆ. ಆತ್ಮ ಚೈತನ್ಯದ ಆಭಾಸ ಅಲ್ಲ ಇದೆಲ್ಲ ದ್ವೈತ ರೂಪವಾಗಿ ಕಂಡಿರೋದು. ಅದನ್ನ ಈ ಇಂದ್ರಿಯಾದಿಗಳನ್ನ ಬಳಸುವಾಗ ಅಲ್ಲೇ ನೋಡ್ಕೊಂಡ್ರೆ ನಿಮಗೆ ಮುಂದೆ ಅದು ಬೆಳೆದು ಬೆಟ್ಟದಂಗೆ ಬೆಳೆಸಿಕೊಂಡು ಆಮೇಲೆ ಅದನ್ನ ತೆಗೆದು ಹಾಕೋದು ಪ್ರಯೋಜನ ಇಲ್ಲ. ಅದು ಸಣ್ಣ ಸಸಿ ಇದ್ದಾಗನ ಅದು ಕಳೆ ಅಂದಗಳಕ್ಕನ ರೈತರು ಯಾಗ ಆ ಬೆಳೆಯನ್ನ ಬಿಟ್ಟು ಉಳಿದ ಕಳೆಯನ್ನೆಲ್ಲ ಕಿತ್ ಹಾಕ್ತಾರಲ್ಲ, ಸಣ್ಣದಿದ್ದಾಗ ಮಾಡಿ ಬಿಡ್ಬೇಕಾದ. ಅದು ಉತ್ತಮಾಧಿಕಾರಿ ಲಕ್ಷಣ. ಅದನ್ನು ಬೆಳೆದು ಬೆಟ್ಟದಂಗೆ ಬೆಳೆಸಿ ಆಮೇಲೆ ಅದು ಹಮ್ಮಾಗಿ ಕೂತು ಪ್ರಮಾತೃವಿಗೆ ಮೋಹ ಬಂದು ಪ್ರಮಾತೃ ನಾನು ನಂದು ಅನ್ನುವ ತೆಕ್ಕೆಯೊಳಗೆ ಬಿದ್ದು ಸಂಬಂಧಾದಿಗಳಲ್ಲಿ ಮೋಹಪಟ್ಟು ಅವುಗಳ ಸಂಬಂಧದೊಳಗೆ ಬಿದ್ದು ಏನೆಲ್ಲ ಆಗ್ತಕ್ಕೆಲ್ಲ ಅನುಭವ ಬಿಟ್ಟು ಏನಾದರೂ ಐತೇನ? ಇಲ್ಲಿಗೆ ಬುದ್ಧಿ ನಿರ್ಣಯ ಮಾಡ್ತದೆ. ದ್ವಂದ್ವ ರೂಪದೊಳಗಿರುವ ಬುದ್ಧಿ ನಿರ್ಣಯ ಮಾಡ್ತದಲ್ಲ, ಅದು ಅನುಭವ ಬಿಟ್ಟು ಏನಾದ್ರು ಮಾಡ್ಕೊಂತ ಯಾವ್ದಾದ್ರು ಅನುಭವಿಗಳು ಹೇಳ್ಯಾರಣ. ಯಥಾರ್ಥ ಏನದ ಅಲ್ಲೇ ಮನಸ್ಸು ಸಾಕಾರ ಆಗೈತಲ್ಲ ಅದು ಆಭಾಸನ. ಅದ್ರ ಬಿಟ್ಟು ಇವರ ಕಲ್ಪಿಸಿಕೊಂಡು ಹೇಳ್ಯಾರ ಅನ್ನಕ್ಕೂ ಬರುದಿಲ್ಲ. ಇರುವ ಅನುಭವನ ಹಂಗೈತಿ. ಯಾರ ಮನುಷ್ಯನೊಳಗ ಯಾವುದೇ ವಸ್ತು ಆಕಾರ ಆದಾಗ ಅದು ಆಭಾಸ ರೂಪದಿಂದನ ವರ್ತಿಸ್ತದ. ಯಾರಿಗೇನು ಡೌಟ್ ಇಲ್ಲ, ಸಂದೇಹ ಇಲ್ಲ. ಅದನ್ನು ಬುದ್ಧಿ ನಿರ್ಣಯ ಮಾಡುವಾಗ ನೋಡಲ್ಲಿ ವಸ್ತು ಸತ್ಯತ್ವ ಭಾವದಿಂದೊಳಗೂಡಿ ನಿರ್ಣಯ ಮಾಡುವುದು ಒಂದು ಪದ್ಧತಿ. ಅದೆಲ್ಲ ಆಭಾಸಪ್ಪ. ಆಭಾಸ ರೂಪದಿಂದ ಮನಸ್ಸು ಆಕಾರ ಆಕೈತಿ ಅಂತ ನಿಮ್ಮ ಬುದ್ಧಿ ನಿರ್ಣಯ ಮಾಡಿಕೊಳ್ಳಿತ್ತು ಅಂದ್ರೆ ಅದ್ವೈತಕ್ಕೆ ಅಸ್ತಿತ್ವ ಎಲ್ಲಾದ್ರೂ ಉಳ್ಕೊಳ್ಳುತ್ತೋ ಇಲ್ಲೇ ಸುಗಮ ಆಗತ್ತಲ್ಲ, ಅತ್ಯಂತ ಸುಗಮ. ಅನುಭವಾನುಸಾರಿ, ಅದಕ್ಕೂ ಅನುಭವಾನುಸಾರಿಯಾಗಿ ನೋಡ್ರಿ. ಎಷ್ಟು ವಿಶೇಷವಾಗಿರುವಂತಹ ಲಕ್ಷಣಗಳನ್ನು ಹೇಳ್ತಾರ, ಯುಕ್ತಿಗಳನ್ನು ಹೇಳ್ತಾರ. ಇಚ್ಛಾ ಬರ್ಬೇಕಲ್ಲ ನಮಗೆ. ಪರಮಾರ್ಥದ ಇಚ್ಛಾ ಇತ್ತು ಅಂದ್ರೆ ಬರ್ತದ. ಜಿಜ್ಞಾಸ ಬರೀ 1 ತಾಸು 2 ತಾಸು ಮಾಡೋದಲ್ಲ, ನಿರಂತರವಾಗಿ. ಬುದ್ಧಿ ಗೊತ್ತಿಲ್ಲ ಏನಾದ್ರು ಆಭಾಸ ಅಂತೇಳಿ ಗೊತ್ತದ, ಆದ್ರೆ ಅದನ್ನ ಮರೆಮಾಚಿ ವಸ್ತು ಸತ್ಯತ್ವ ಭಾವದಿಂದೊಡಗೂಡಿ ಅದನ್ನು ಚಿತ್ತದೊಳಗೆ ಸಂಸ್ಕಾರ ಮಾಡಿ ನಮ್ಮ ಭಾವದೊಳಗೆ ಹಿಡಿದಿಟ್ಕೊಳ್ಳುತ್ತೆ ನೋಡು. ಇಷ್ಟೆಲ್ಲ ವ್ಯವಧಾನ ಅಲ್ಲಿ ಜರುಗುತ್ತೆ. ಎಲ್ಲ ಆಗಿದ್ದೇನು ಆಭಾಸನ. ಅದು ಇಲ್ಲೇ ತಿಳ್ಕೊಂಡ್ರೆ ಬುದ್ಧಿ ಮುಂದ ಚಿತ್ತಕ್ಕೆ ಆ ವಿಷಯವನ್ನ ಕೊಡೋದಿಲ್ಲ.
ಆಭಾಸ ಅಂತ ಗೊತ್ತಾಗಿಬಿಟ್ಟು ಇಲ್ಲಿ ಬುದ್ಧಿ ನಿರ್ಣಯ ಮಾಡ್ಕೊಂಡ್ಬಿಟ್ರೆ ಅಲ್ಲೇ ಪರಮಾರ್ಥ ತತ್ವ ಅಲ್ಲೇ ಗೊತ್ತಾಗ್ತದೆ. ಅದಕ್ಕೆ ಬುದ್ಧಿಗೆ ಗೋಚರವಾಗಿರುವ ಆತ್ಮ ಅಂತ ಹಿಂದೊಂದು ಬಂದಿತ್ತು ನೋಡ್ರಿ, ಗೌಡ ಪಾದ ಪದ ಇದ್ರೊಳಗೆ ನೀರಾಗ ನನಗೆ ಲಕ್ಷ ಕೊಡುದಿಲ್ಲ, ಇದ್ರೊಳಗೆ ಇರ್ಬೇಕು. ಆತ್ಮನು ಬುದ್ಧಿಗೆ ಗೋಚರನು. ಹೀಗೆ ನಾವು ವಿವೇಕ ಮಾಡಿದ್ದಾದ್ರ ಅನುಭವ ಕೈ ಬಿಟ್ಟು ವಿವೇಕ ಮಾಡ್ರಿ ಅಂತ ಹೇಳಿಲ್ಲ ಇಲ್ಲಿ. ಅನುಭವ ಕೈ ಬಿಟ್ಟು ವಿವೇಕ ಮಾಡ್ರಿ ಅಂತ ಹೇಳಿಲ್ಲ, ಅನುಭವದಿಂದ ಒಡಗೂಡಿನೇ ವಿವೇಕ ಮಾಡ್ರಿ. ಶ್ರವಣ ಸಮಕಾಲದೊಳಗ ಉತ್ತಮಾಧಿಕಾರಿ ಅನುಭವ ಮಾಡುವ ರೀತಿನೇ ಹಿಂಗ, ವಿವೇಕ ಮಾಡುವ ರೀತಿನೇ ಹಿಂಗ. ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಹೇಳ್ಕೊಂಡು ಬಹಳ ನೇರವಾದ ಸಾಧನವು. ನಮ್ಮಲ್ಲಿ ಶ್ರವಣ ಪದ್ಧತಿ ಸರಿಯಾಗಿಲ್ಲದಕ್ಕೆ ಏನೇನೋ ಕಲ್ಪನೆಗಳನ್ನು ಮಾಡ್ಕೊಂಡು ಬಂದ್ಬಿಟ್ಟೇವೆ ನಾವು. ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಅನೇಕ ಕಲ್ಪನೆಗಳನ್ನ ಅವನು ವಿಕೃತಗೊಳಿಸಿ ಪರಮಾರ್ಥ ತತ್ವನ ಹದಗೆಟ್ಟು ಹೋಗ್ಯಾರ. ಈ ವೇದಾಂತ ಎಲ್ಲಿ ಬೇಕಲ್ಲಿ ಶೀಳು ಕಾವಲಾಗಿ ಕವಲ ಹರಿದು ಹಂಚಿ ಹೋಗ್ಬಿಟ್ಟ. ಅನುಭವ ಕೊರತಿತ್ತು ಅಂದ್ರೆ ಹಿಂಗೆಲ್ಲ ಆಗ್ತದೆ. ಈ ಸೂಕ್ಷ್ಮತೆಗಳನ್ನ ತಿಳಿದು ಇಲ್ಲ ಉಪದೇಶ ಮಾಡುವಂತ ಗುರುಗಳು. ಅದಕ್ಕೆ ಬಹಳ ಪರಿಶ್ರಮ ಪಡ್ಬೇಕು ನಾವು. ಅವ್ರು ಹೇಳಿರ್ತಾರ ಹಂಗ ಉದಿ ಹೊಲಿಗಿ ದಾಟಲಿಗೆಲ್ಲ ಈ ಶರ್ಟ್ ಗಿಲ್ಟಿಗೆ ಹೊಲ್ದಂಗ ಹೊಲಿತಾರನ್ನ ಕೌದಿನ ಅಲ್ಲೆಷ್ಟು ಇಲ್ಲೆಷ್ಟು ಅಲ್ಲೆಷ್ಟು ದೊಡ್ಡ ಸೂರ್ಯದ ಒಳಗೆ ಇರ್ತದೋ ಹಿಂಗ ಮಾಯಿ ಕೇಳ್ಕೊಂಡು ಬಂದು ಬಿಡ್ತಾ. ದಾಟಲಿಗೆ ಎಲ್ಲರೂ ಬಿಡಿಸಿ 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 ತಿಳ್ಕೋತ ಕೂತ್ರ ಶಾಸ್ತ್ರ ಸಾಗಬೇಕಲ್ಲ. ಅವ್ರೇನೋ ಒಂದು 10 ನಿಮಿಷ ಕೊಟ್ಟಿರ್ತಾರ, 10 ನಿಮಿಷದಾಗ ಹೇಳ್ಬೇಕಲ್ಲ ಅವರು. ಅವ್ರಿಗೆ ಗೊತ್ತಿರ್ತದೋ ಇಲ್ಲೋ. ಜಿಜ್ಞಾಸದ ಕ್ರಮಣ ತತ್ವ ನಾವು ಯಾವಾಗ ಶಾಸ್ತ್ರ ಕೇಳೋರು ಎಲ್ಲೋ ಒಂದ್ ತಾಸು ಈಗ ಇದ್ದಾಗ ಏನು ಸಾಧನೆ ಮಾಡ್ಲಿಕ್ಕಾಗತ್ತೆ. ಅದಕ್ಕೆ ಇಲ್ಲೇ ಭೇದ ಗ್ರಹಣದಿಂದಲೇ ಮಾಯಾ ಮೋಹವು ಉಂಟಾಗುವುದೆಂದು ಹಿಂದೆ 5ನೇ ಶ್ಲೋಕದಲ್ಲಿ ಹೇಳಿದ್ದಷ್ಟೇ. ಆ ಭೇದ ಗ್ರಹಣ ದೋಷವು ಹೋಗಬೇಕಾದರೆ ಆತ್ಮತತ್ವವು ನನ್ನ ಸ್ವರೂಪವೇ, ಅದು ಅದ್ವಿತೀಯವಾಗಿರುವುದರಿಂದ ಅವೇದ್ಯವಾಗಿದೆ. ಏಕೆಂದರೆ ಅದರಲ್ಲಿ ಅರಿಯುವವನು ಅರಿಯುವ ವಿಷಯ ಎಂಬ ಭೇದವಿರುವುದಿಲ್ಲ. ಹೀಗೆಂಬ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು. ಏನ್ ನೋಡ್ಕೊಂಡ್ರ ಕತ್ತಿ ಅನ್ನೋದ್ರ ಬಗ್ಗೆ ನಮಗೆ ಕಲ್ಪನಾ ಇಲ್ಲ. ಗ್ರಂಥ ನೇರವಾಗಿರುವುದನ್ನು ಪ್ರತಿಪಾದನೆ ಮಾಡಿಬಿಡಿ. ಸೂಕ್ಷ್ಮತೆ ಏನೈತಿ ಅಂತ ನಾವು ನೋಡ್ಕೋಬೇಕಲ್ಲ. ಒಂದೊಂದು ಹಂತವಾಗಿ ಜಿಜ್ಞಾಸಿಗಳು ಉತ್ತಮಾಧಿಕಾರಿ ಅವ ಹಾಗ ನೋಡ್ಕೋತಾನ, ಅದಕ್ಕೆ ಅವ ಪಾರಾಗ್ತಾನ. ಅದಕ್ಕೆ ಅದು ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ ವ್ಯವಹಾರಿಕ ಜೊತೆ. ಶಿಕ್ಷಕರು ಹೇಳುವಾಗ, ಪಾಠ ಹೇಳುವಾಗ ಎಲ್ಲರಿಗೂ ಒಂದೇ ರೂಪದೊಳಗೆ ಹೇಳಿರ್ತಾರೆ. ಆದ್ರೊಬ್ಬ ರ್ಯಾಂಕ್ ಬರ್ತಾನ, ಒಬ್ಬ ಫಸ್ಟ್ ಕ್ಲಾಸ್ ಬರ್ತಾನ, ಒಬ್ಬ ಜಸ್ಟ್ ಪಾಸ್ ಆಗಿರ್ತಾನ, ಒಬ್ಬ ನಪಾಸನಾಗಿರ್ತಾನ, ಫೇಲ್ ಆಗಿರ್ತಾನಲ್ಲ. ಅದು ಬೋಧಕರ ತಪ್ಪಲ್ಲ. ಜಿಜ್ಞಾಸೆ ಮಾಡುವ ಕ್ರಮ ನಮ್ಮದು ಸರಿ ಇರ್ಲಿಲ್ಲ ಅಂದ್ರೆ ಪರಮಾತ್ಮ ತತ್ವ ಯಾಗದಕ್ಕತಿ ನಮಗೆ. ಅದಕ್ಕೆ ಈ ಸೂಕ್ಷ್ಮತೆಗಳನ್ನ ನೋಡಿಕೊಂಡು ಅನುಭವಾನುಸಾರಿಯಾಗಿ ಕಂಡ್ರೆ ಈ ಮೋಹ ಭಾಷೆ ಬಿಟ್ಟು ಹೋಗುತ್ತೆ ನಮಗೆ. ಅಲ್ಲಿ ಅರಿಸಿಕೊಳ್ಳುವಂತ ವಿಷಯ ಭೇದನ ಕಾಣೋದಿಲ್ಲ, ದ್ವೈತನ ಉಳಿಯೋದಿಲ್ಲ. ಆ ಬುದ್ಧಿ ಹಾಗೆ ನಿರ್ಣಯ ಮಾಡ್ಕೊಂತು ಅಂದ್ರೆ ದ್ವೈತ
ಉಳಿತಿತ್ತು ಏನಾರು ಉಳಿತಿತ್ತು ನೋಡ್ರಿ, ಸ್ವಲ್ಪ ಮನಸ್ಸು ಕೊಟ್ಟು ಲಕ್ಷ್ಯ ಕೊಟ್ಟು ನೋಡ್ರಿ. ಆಭಾಸ ರೂಪದ ಆಕಾರಗಳು ಇವೆಲ್ಲವೂ ಆಭಾಸ ರೂಪದಿಂದೊಡಗೂಡೆ ಬುದ್ಧಿ ನಿರ್ಣಯ ಮಾಡಿತ್ತು ಅಂದ್ರೆ ದ್ವೈತಕ್ಕೆ ಏನಾರ ಅಸ್ತಿತ್ವ ಇರುತ್ತಾ? ಎಲ್ಲರೂ ಅದಕ್ಕೆ ಈಗೆಂಬ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು. ಇದನ್ನು ಬಿಟ್ಟು ತನಗಿಂತ ಬೇರೆಯಾಗಿ ವಸ್ತುವನ್ನು ಕಾಣುವವರೆಗೆ ಆತ್ಮತತ್ವ ಉಪಾಧಿಯಿಂದ ತನಗಿಂತ ಬೇರೆಯಾಗಿ ಕಾಣುವುದರಿಂದ ಅದನ್ನು ಅರಿತುಕೊಳ್ಳಬಹುದೆಂದು ತೋರುತ್ತದೆ. ಈಗ ತಿಳ್ಕೊಂಡ್ರ ಅವಿಜ್ಞಾತಂ ವಿಜಾನತಾಂ, ವಿಜ್ಞಾತಂ ವಿಜಾನತಾಂ. ಆತ್ಮತತ್ವವು ಜ್ಞಾನಿಗೆ ಅವಿಜ್ಞಾತವಾಗಿಯೂ ಅಜ್ಞರಿಗೆ ವಿಜ್ಞಾತವಾಗಿಯೂ ಇರುತ್ತದೆ. ನೋಡ್ರಿ, ಆತ್ಮತತ್ವ ಜ್ಞಾನಿಗೆ ಹೆಂಗಿರ್ತೈತಿ? ಅವಿಜ್ಞಾತವಾಗಿಯೂ. ಅವಾಗದು ವಿಷಯ ಆಗೋದಿಲ್ಲ, ಅವನ ಸ್ವರೂಪ ಆಗತ್ತದು. ಅದನ್ನ ತಿಳಿಯುವುದಿಲ್ಲವ, ಅವಿಜ್ಞಾತ ತಿಳಿಯುವುದಿಲ್ಲವ. ಅದು ಅಜ್ಞರಿಗೆ ತಿಳಿತೈತಿ ನೋಡ. ಜ್ಞಾನಿಗೆ ತಿಳಿಯುವುದಿಲ್ಲ. ಆ ಜ್ಞಾನಿಗಳ ನೋಡಲ್ಲ ಭಗವಂತ ಹೇಳ್ತ ಭಗವದ್ಗೀತೆಯೊಳಗೆ ಅರ್ಜುನಿಗೆ ಬಹಳ ಸಂಶಯ ಬರ್ತದ. ಅಲ್ಲಯ್ಯ ಕೃಷ್ಣ, 12ನೇ ಅಧ್ಯಾಯದಾಗನ ಬರ್ತದ, ನೀ ಭಕ್ತನ ಮೇಲೆ ಬಹಳ ಪ್ರೀತಿ ಇರ್ತೀಯೋ ಮತ್ತೆ ಜ್ಞಾನಿ ಮೇಲೆ ಪ್ರೀತಿ ಇರ್ತೀಯೋ ಅಂತ ಕೇಳ್ತಾನ. ಭಗವಂತ ಏನ್ ಹೇಳ್ಬೇಕಲ್ಲೇ? ಅಯ್ಯ, ನಾ ಭಕ್ತನ ಮೇಲೆ ಪ್ರೀತಿ ಇರ್ತೀನಿ ಅಂತ ಹೇಳ್ತಾನ. ಜ್ಞಾನಿನ ಸರ್ವಶ್ರೇಷ್ಠ ಅಂತ ಹೇಳ್ತಿ, ಮತ್ತ ಆ ಪ್ರೀತಿ ಇರುವುದು ಭಕ್ತನ ಮೇಲೆ ಅಂತ ಹೇಳ್ತಿ. ಏನಿದ್ರ ಅರ್ಥ? ನನಗೆ ಗೊತ್ತಾಗ್ಲಿಲ್ಲ ಇದ್ರ ರಹಸ್ಯ ಅಂತ ನಾವು ನೋಡಯ್ಯ. ಭಕ್ತನನ್ನ ಸದಾವಕಾಲ ಕಣ್ಣಿಟ್ಟು ನೋಡ್ಬೇಕಾಗ್ತದನ. ಭಕ್ತನಿಗೆ ಅವನಿಗೆ ಇಚ್ಛಾ ಪೂರ್ತಿ ಆಗ್ಲಿಲ್ಲ ಅಂದ್ರೆ ಅವ ಆ ಮಾರ್ಗ ಕೈ ಬಿಟ್ಟು ಮತ್ತೊಂದು ಮಾರ್ಗ ಹಿಡಿತಾನ. ಅದಕ್ಕೆ ನಾವು ಅವನ ಮೇಲೆ ಸದಾವಕಾಲ ದೃಷ್ಟಿ ಇಡಬೇಕು, ಅವನ ಪ್ರೀತಿ ಮಾಡಬೇಕು, ಅವನು ಕೇಳಿದ್ದನ್ನು ಕೊಡಬೇಕು. ಆದ್ರೆ ಜ್ಞಾನಿ ಹಂಗಿರುವುದಿಲ್ಲ. ಅವನ ಸ್ವರೂಪನಾಗಿರ್ತಾನ. ಏನು ಮಾಡಿದ್ರು ನಾನು ಬಿಟ್ಟು ಹೋಗುವುದಿಲ್ಲ. ಅವನ ಬಗ್ಗೆ ನನಗೆ ಚಿಂತೆನೇ ಇಲ್ಲ. ಜ್ಞಾನಿ ಸ್ವರೂಪದೊಳಗೆ ನಿಂತು ಬಿಟ್ಟಿರ್ತಾನೆ. ಅವನು ನನ್ನನ್ನ ಸೇರಿರ್ತಾನೆ. ಅವನ ಬಗ್ಗೆ ನಾನು ಚಿಂತೆ ಮಾಡೋದು ಏನು ಅವಶ್ಯಕತೆ ಇಲ್ಲ. ಅವನ ಮೇಲೆ ಮೋಹನೇ ಇಲ್ಲ, ಪ್ರೀತಿನೇ ಇಲ್ಲ. ಅವನ ಬಗ್ಗೆ ನಾನು ಎಳ್ಳು ಕಾಳಷ್ಟು ಚಿಂತೆ ಮಾಡೋಂಗಿಲ್ಲ ಜ್ಞಾನಿ ಬಗ್ಗೆ. ಯಾಕಂದ್ರ ಅಚಲವಾಗಿ ಅವ ಆ ಸ್ವರೂಪದೊಳಗೆ ನಿಂತು ಬಿಟ್ಟಿರ್ತಾನ. ನನ್ನ ಸ್ವರೂಪದೊಳಗೆ ನಿಂತಿರ್ತಾನ. ಅವನು ಎಲ್ಲಿ ಬಿಟ್ಟು ಹೋಗುದಿಲ್ಲ. ಇವ ಬುದ್ಧಿಯಿಂದ ಒಡಗೂಡಿ ಭಕ್ತಿ ಮಾಡ್ತಿರ್ತೇವೆ ನೋಡ ನಾವು. ಅಲ್ಲೇ ಬುದ್ಧಿಯಿಂದ ಒಡಗೂಡದನೆ ಭಕ್ತಿ ಮಾಡಿದ್ದಾದ್ರೆ ಅವನು ಪರಾಭಕ್ತ ಅಂತ ಕರೀತಾರ. ಅದು ಬೇರೆ ವಿಷಯ. ಪರಾಭಕ್ತಗೂ ಜ್ಞಾನಿಗೂ ವ್ಯತ್ಯಾಸ ಇರುವುದಿಲ್ಲ. ಬುದ್ಧಿ ಬಳಸಿಕೊಂಡು ಭಕ್ತಿ ಮಾಡೋರು ನಾವು. ಅಪ್ಪ ನನಗಿಂತಿಂತ ಪತ್ರ ಐತಿ ಕೊಡಪ್ಪ, ಸಿದ್ಧಿ ವಿನಾಯಕ, ಅನೇಕ ಅನ್ಯ ದೇವತೆಗಳನ್ನು ಮಾಡ್ತೀವಿ. ಆದ್ರೆ ಕೊಡವ ಪರಮಾತ್ಮನ, ಅದಕ್ಕೆ ಫಲ ಕೊಡವ. ಕುಡಿದು ತುಳಿದು ಐತಲ್ಲಿ ಧರ್ಮ ಜಿಜ್ಞಾಸದೊಳಗ, ಇಲ್ಲ ಅಂತಲ್ಲ. ಎಷ್ಟು ಮಂದಿ ಫಲ ಅಪೇಕ್ಷೆ ಹೊಂದಿಲ್ಲ, ಸಾಕಷ್ಟು ಜನ. ನೋಡು, ದಶರಥ ಮಹಾರಾಜ ಪುತ್ರ ಕಾಮೇಷ್ಟ ಯಜ್ಞ ಮಾಡಿ ಮಕ್ಕಳನ್ನ ಪಡ್ಕೊಳನಲ್ಲ, ಮತ್ತದ ಮಾಡಿ ಕರ್ಮ ಮಾಡಿ ಪಡ್ಕೊಳನ ಇಲ್ವ? ಅಲ್ಲಿ ಫಲ ಬಂದದಿಲ್ಲ. ಇಂಥ ಅನೇಕ ದೃಷ್ಟಾಂತಗಳದಾವ. ಅದು ಧರ್ಮ. ಅವ ಧರ್ಮದಿಂದೊಡಗೂಡಿ ನನ್ನನ್ನ ಭಕ್ತಿಯಿಂದೊಡಗೂಡಿ ಧರ್ಮವನ್ನ ಆಚರಣೆಯೊಳಗಿಟ್ಕೊಂಡಿರ್ತಾನ. ಅಕಸ್ಮಾತ್ ಅವನ ಮೇಲೆ ನನ್ನ ದೃಷ್ಟಿ ಕಡಿಮೆ ಆಯ್ತು ಅಂದ್ರ ನನ್ನನ್ನು ಬಿಟ್ಟು ಆ ಮಾರ್ಗನ ಬಿಟ್ಟು ಹೋಗ್ತಾನವ. ಅದಕ್ಕೆ ಅವನ ಮೇಲೆ ಅತ್ಯಂತ ಪ್ರೀತಿಯಪ್ಪ ಭಕ್ತನ ಮೇಲೆ. ಜ್ಞಾನಿನು ನನ್ನ ಸ್ವರೂಪನಾಗಿರ್ತಾನ. ಅವನ ಬಗ್ಗೆ ನನಗೆ ಹೇಳು ಕಾಲಷ್ಟು ಚಿಂತೆ ಇಲ್ಲ. ಹಾಗಿರುತ್ತದಿಲ್ಲಿ.
ಆತ್ಮತತ್ವವು ಜ್ಞಾನಿಗೆ ಅವಿಜ್ಞಾತವಾಗಿಯೂ ನೋಡ, ಅವನು ತಿಳಿಬೇಕಾದದ್ದಿಲ್ಲವ ಜ್ಞಾನಿ. ಕೃತಕೃತ್ಯನಾಗಿರ್ತಾನ, ಅದನ್ನ ಸ್ವರೂಪದ ಆತ್ಮತತ್ವದ ಸ್ವರೂಪದಾಗ ನಿಂತಿರ್ತಾನ. ಅವನು ತಿಳಿಯುವಂತಹ ಅವಶ್ಯಕತೆ ಏನಲ್ಲ ಹೇಳ. ಏನನ್ನು ತಿಳಿಬೇಕವ? ಏನನ್ನು ತಿಳಿಬೇಕವ ಜ್ಞಾನಿ? ಆತ್ಮತತ್ವದೊಳಗ ನೆಲೆಗೊಂಡು ನಿಂತಂತ ಜ್ಞಾನಿ ಏನನ್ನು ತಿಳಿಬೇಕಾಗಿದೆ? ಅವಾಗ ನಮಗೆ ಆ ಸ್ವರೂಪ ಅನ್ರಿ, ಬ್ರಹ್ಮ ಅನ್ರಿ, ಶಿವ ಅನ್ರಿ, ಯಾವ್ದಂದ್ರೂ ನಮಗದ ತಿಳಿಯುವುದಿಲ್ಲ. ಅದರ ಸ್ವರೂಪ, ಅದರ ಮೈ ಆಗಿರುತ್ತ ನಾವು. ಅದಕ್ಕೆ ಇಲ್ಲೇ ಅಜ್ಞರಿಗೆ ವಿಜ್ಞಾತವಾಗಿ ಇರುತ್ತದೆ ಎಂಬ ಶ್ರುತಿ ಅಭಿಪ್ರಾಯವೇ ಇದು. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಅದ್ವಿತೀಯ ಆತ್ಮತತ್ವವು ತನಗಿಂತ ಅನನ್ಯವೆಂಬುದನ್ನು ಕಂಡುಕೊಳ್ಳಬೇಕು. ಆಗ ದ್ವೈತ ಗ್ರಹಣವು ತೊಲಗಿ ಮೋಹವು ಹೋಗಿಬಿಡುತ್ತದೆ. ಹಿಂಗ್ಯಾರಾದ್ರೂ ಶ್ರವಣ ಮಾಡಿದ್ದಾರ ಭಗವಂತವು ನನಗೂ ಯಾವ ಭೇದಾದಿಗಳಿಲ್ಲ ಅಂತ ಭೇದನಾಶಗಳು ಅನ್ಯನ ಅಲ್ಲವ. ಅನನ್ಯ ಚಿಂತೆಯಂತೋ ಮಾ ಯೇ ಜನ ಪರಿಪಾಸತೆ ಅಂತ ಭಗವಂತ ಪತ್ರವನ್ನ ನೋಡ. ನನ್ನನ್ನು ಬೇರೆಯಾಗಿ ವಿಂಗಡಿಸಿ ಬದುಸಬೇಡಪ್ಪ, ನಿನ್ನ ಆತ್ಮ ಸ್ವರೂಪ ಅಂತನೂ ಬದುಸು ಅಂತ ಹೇಳ ಅವನು. ಇರ್ಲಿ, ಆ ಪ್ರಸಂಗ ಬಂದಾಗ ಅಲ್ಲಿ ನೋಡೋಣ. ಇನ್ನು ಅಥೋ ಅನ್ಯಥಾ ನ ಗ್ರಹಣಾಶ ಇಷ್ಯತೆ ವಿಮೋಹ ಬುದ್ಧಿರ್ಗ್ರಹ ಏವ ಕಾರಣಂ ಗ್ರಹೋ ಅಪ್ಯ ಹೇತುಸ್ತ್ವ ನಿಂದನೋ ಯಥಾ ಪ್ರಶಾಂತಿಂ ಪರಮಾಂ ತತಃ ವ್ರಜೇ ಯಥಾ ಅನಿಂದನ ಅನಲ, ಇದು ಅನಿಂದನ ಅನಲ ಅಂತ ಬಿಡಿಸಿ ಓದ್ಬೇಕದನ್ನ. ಇಲ್ಲೇ ಇದಕ್ಕಿಂತ ಬೇರೆಯ ರೀತಿಯಿಂದ ಭೇದ ಗ್ರಹಣದ ನಾಶವಾಗಲಾರದು. ಈ ಭೇದ ಗ್ರಹಣ ಐತಲ್ಲ, ಭೇದ ಬುದ್ಧಿ ಭೇದ ರೂಪದೊಳಗೆ ಇರುವುದಕ್ಕನ ಬುದ್ಧಿ ಅಂತ ಕರ್ಕೊಂಡ. ಆ ಬುದ್ಧಿ ರೂಪರೇಷೆಗಳೇನು ಅಂತ ನೀವು ಅವಲೋಕನ ಮಾಡಿಕೊಂಡ್ರೆ ಈ ಭೇದ ಗ್ರಹಣದ ನಾಶ ಆಗತ್ತೆ ನೋಡಿ. ಮತ್ತೆ ಹೇಳ್ಬೋದಿಲ್ಲಿ ವಿಮೋಹ ಬುದ್ಧಿಗೆ ಭೇದ ಗ್ರಹಣವು ಕಾರಣವು. ಆ ಗ್ರಹಣವು ತನ್ನ ಹೇತು ಇಲ್ಲವಾಗಲು ಕಟ್ಟಿಗೆ ಇಲ್ಲದ ಬೆಂಕಿಯು ಆರಿ ಹೋಗುವಂತೆ ಅತ್ಯಂತಿಕವಾಗಿ ನಾಶವಾಗಿರುತ್ತದೆ. ಇಲ್ಲಿ ಯಥಾರ್ಥವಾಗಿ ಅದ್ವೈತ ತತ್ವವನ್ನು ತನಗಿಂತ ಬೇರೆಯಾಗಿಲ್ಲವೆಂದು ಕಂಡುಕೊಂಡಲ್ಲದೆ ಭೇದ ಗ್ರಹಣವು ಎಂದಿಗೂ ನಾಶವಾಗಲಾರದು. ನಾನು ನನ್ನದು ಎಂಬ ವಿವಿಧವಾದ ಸಂಸಾರ ಮೋಹಕ್ಕೆ ಭೇದ ಬುದ್ಧಿಯೇ ಕಾರಣ. ಆ ಭೇದ ಬುದ್ಧಿಗೆ ಆತ್ಮಜ್ಞಾನವಿಲ್ಲದೆ ಇರುವುದೇ ಕಾರಣವು. ಲಕ್ಷ ಬಿಡ್ರಿ, ಬುದ್ಧಿ ನಿರ್ಣಯ ಮಾಡಿಕೊಳ್ಳುವಾಗ ವಿವೇಕದಿಂದೊಡಗೂಡಿರುವಂತಹ ಉತ್ತಮ ಅಧಿಕಾರಿ ಏನನ್ನು ಆ ಬುದ್ಧಿಗೆ ಬೋಧ ಮಾಡ್ತಾನೆ, ಲಕ್ಷರಿ. ಅದಕ್ಕನ ಆ ಸೂಕ್ಷ್ಮತೆಯನ್ನಲ್ಲೇ ವಿಷದಪಡಿಸಿರೋದು ನೋಡ್ಕೊಳ್ರಿ. ಅವಾಗ ನಿಮ್ಗೆ ಸ್ಮರಣೆಗೆ ಬಂದ್ರೆ ಸಾಕು. ಮನಸ್ಸು ಯಾವ ವಸ್ತುಗಳ ರೂಪದಲ್ಲಿ ಆಕಾರ ಮಾಡ್ಕೊಂಡಿರುವುದಿಲ್ಲ, ಆಭಾಸ ರೂಪದಿಂದ ಒಡಗೂಡಿ ಆಕಾರ ಮಾಡ್ಕೊಂಡದ ಅಂತ ಅಲ್ಲಿ ಬುದ್ಧಿಗೆ ನಿರ್ಣಯ ಬಂತು ಅಂದ್ರೆ ಮುಗಿತ್ ಪಾರ ಆದಂಗ. ಯಾವ ದ್ವೈತ ಪ್ರಪಂಚನೂ ಎಲ್ಲಿ ಇರ್ಲಾರ, ಅವ ಧೀರನಾಗಿ ನಿಂತು ಬಿಡ್ತಾನೆ. ಅದಕ್ಕಿಲ್ಲೇ ಆ ಭೇದ ಬುದ್ಧಿಗೆ ಆತ್ಮಜ್ಞಾನವಿಲ್ಲದೆ ಇರುವುದೇ ಕಾರಣವು. ಆದ್ದರಿಂದ ಆತ್ಮಜ್ಞಾನವಾದ ಕೂಡಲೇ ಭೇದ ಬುದ್ಧಿಯು ತೊಲಗುತ್ತದೆ. ಇದರಲ್ಲಿ ಆತ್ಮಜ್ಞಾನ. ಆಭಾಸ ಚೈತನ್ಯದ ಅಂತ ನಿರ್ಣಯ ಆಗ್ತದೆ. ಅಲ್ಲಿ ಚೈತನ್ಯ ಬಿಟ್ರೆ ಆಭಾಸ ಎಲ್ಲಿ ಉತ್ಪತ್ತಿಯಾಗಿಲ್ಲ ಅಂತ ಗೊತ್ತಾಗ್ತದೆ. ಆ ಚೈತನ್ಯದ ನೆರಳು ಅಥವಾ ಛಾಯೆಯನ್ನ ಆಭಾಸ ಅಂತ
ದ್ವೈತ ಅಂತ ಕಲ್ಪನಾ ಮಾಡ್ಕೊಂಡೇನಿ ಅಂತ ಅಲ್ಲಿ ನಿರ್ಣಯ ಆಗ್ತದ. ಅದ ಬುದ್ಧಿಗೆನ ಬುದ್ಧಿಗೆ ಗೋಚರನಾದ ಆತ್ಮ ಅಲ್ಲಿ ನಿರ್ಣಯ ಆಗ್ತದೆ. ಅದಕ್ಕೆ ಏಕೆಂದರೆ ಆ ಜ್ಞಾನವು ಭೇದ ರೂಪವಾದ ವಿಷಯವನ್ನು ಭಾವಿಸಿಬಿಡುತ್ತದೆ. ವಿಷಯವಿಲ್ಲದ್ದರಿಂದ ಭೇದ ಬುದ್ಧಿಯು ಹೋಗಿಬಿಡುತ್ತದೆ. ಸುಡುವುದಕ್ಕೆ ಕಟ್ಟಿಗೆ ಇಲ್ಲದ ಬೆಂಕಿಯು ತನಗೆ ತಾನೇ ಆರುವಂತೆ ಇದು ಹೀಗೆಂದು ಗೌಡಪಾದರು ಆತ್ಮಸತ್ಯಾನುಭೋದೇನ ನ ಸಂಕಲ್ಪತೆ ಯತಃ ಅಮನಸ್ತಾಂ. ಮನಸ್ಸು ಇಲ್ಲದೆ ಇರುವಾಗ ಮನಸ್ಸು ಇಲ್ಲದೆ ಇರುವಾಗ ತದಾ ಯಾತಿ ಗ್ರಾಹ್ಯ ಭಾವೇ ತದ್ಗ್ರಹಂ ಎಂಬ ಮಾಂಡುಕ್ಯಕಾರಿಕೆ ಅದ್ವೈತ ಪ್ರಕರಣದೊಳಗ 32ನೇ ಶ್ಲೋಕ. ಮಾರ್ಮಿಕವಾಗಿ ಅಲ್ಲಿ ಅದಕ್ಕೆ ಉತ್ತರ ಕೊಟ್ಟಾರ. ಮನೋದರ್ಶಂ ಇದಂ ದ್ವೈತಂ ಅಂತ 31ನೇ ಶ್ಲೋಕ ಇಲ್ಲಿ ಹೇಳ್ಕೊಂಬಂದಾರ ನೋಡೋರು. ಅದಕ್ಕೆ ಇಲ್ಲೇ ಆತ್ಮಸತ್ಯಾನುಭೋದೇನ ಸಂಕಲ್ಪತೆ ಯತಃ ಅಮನಸ್ತಾಂ ತದಾಯಾತಿ ಗ್ರಾಹ್ಯಭಾವೇ ತದ್ಗ್ರಹಂ ಎಂಬ ಮಾಂಡುಕ್ಯಕಾರಿಕೆ ಹೇಳಿರುತ್ತದೆ. ಆತ್ಮನೊಬ್ಬನೇ ಪರಮಾರ್ಥವೆಂಬುದನ್ನು ಶಾಸ್ತ್ರಾಚಾರ್ಯರು ಉಪದೇಶದಿಂದಲೂ ತರ್ಕದಿಂದಲೂ ನಿಶ್ಚಯಿಸಿಕೊಂಡು ಮನಸ್ಸು ಸಂಕಲ್ಪವನ್ನು ಮಾಡದೆ ಎದ್ದು ಬಿಟ್ಟರೆ ಆಗ ಗ್ರಾಹ್ಯವೇ ಇಲ್ಲದ್ದರಿಂದ ಗ್ರಹಣವೂ ಇಲ್ಲದಂತಾಗಿ ಅದು ಅಮನಸ್ಸಾಗುವುದು ಎಂದು ಆ ಕಾರ್ಯಕ್ಕೆ ಅರ್ಥ. ಅದು ಹಂಗ ಅಮನಸ್ಕಾಗೋದಿಲ್ಲ. ನೀ ಆಕಾರ ರೂಪಗಳೆಲ್ಲ ಮಾಡ್ಕೊಂಡಿರುವುದು ಆಭಾಸ ರೂಪ ಮನಸ್ಸ ಅಂತ ಮನಸ್ಸಿಗೆ ವಿವೇಕ ಬುದ್ಧಿ ನಿರ್ಣಯ ಮಾಡಿ ಮನಸ್ಸಿಗೆ ವಿವೇಕ ಕೊಟ್ಟು ಅಂದ್ರ ಮನಸ್ಸು ಆ ಆಕಾರಗಳನ್ನ ಮಾಡೋದು ಬಿಟ್ಟು ಅಮನಸ್ಕ ರೂಪದೊಳಗೆ ನಿಲ್ಲುತ್ತೆ. ಇವು ಒಂದಕ್ಕೊಂದು ಕೊಂಡಿತ್ತಂದ್ರೆ ಸಾಧನ. ಮುಂದೆ ನಾವು ಇನ್ನೂ ಗ್ರಂಥ ಇಲ್ಲಿದು ಮುಗಿತು. ನಾಳಿನ ದಿವಸ ಕೊನೆಯ ಮಂಗಲ ಶ್ಲೋಕ ಹೇಳಬೇಕು. ಮಂಗಲ ಶ್ಲೋಕ ಹೇಳಿ ಇದನ್ನು ನಾಳೆ ಮುಕ್ತಾಯ ಸಮಾರಂಭ ಮಾಡುತ್ತದೆ ಗ್ರಂಥವನ್ನ. ಅದಕ್ಕೆ ಪೂರ್ವ ಮೊದಲ ಹೊಸ ಗ್ರಂಥ ಯಾವುದು ಅಂತ ನಾಳಿನ ದಿವಸ ಹೇಳಿ ಅದನ್ನು ಎಂದ ಪ್ರಾರಂಭ ಮಾಡಬೇಕು. ಏನು ಗುರು ಪೌರ್ಣಿಮಾ ದಿವಸ ಪ್ರಾರಂಭ ಮಾಡಬೇಕು ಅಥವಾ ಸೋಮವಾರ ಮಾರನೇ ದಿವಸ 22ನೇ ತಾರೀಕಿಗೆ ಪ್ರಾರಂಭ ಮಾಡಬೇಕು ಅನ್ನೋದು ಇನ್ನೂ ನಿಶ್ಚಿತ ಆಗಿಲ್ಲ. ಅದನ್ನ ನಾಳಿನ ದಿವಸ ಮತ್ತೆ ವಿಚಾರ ಮಾಡಿಕೊಂಡು ಆ ಮುಂದಿನ ಕಾರ್ಯಕ್ರಮ ಅಂದ್ರೆ ನಾಳಿನ ದಿವಸ ಟೈಮ್ ಎಷ್ಟ್ರಿ ಮತ್ತೆ ಏನಾದ್ರು ವೇಳೆಯಲ್ಲಿ ಏನಾದ್ರು ವ್ಯತ್ಯಾಸ ಮಾಡಿರಾ? ಏನು ವ್ಯತ್ಯಾಸ ಮಾಡಿಲ್ಲ, ಏನಿಲ್ವಲ್ಲ? ಏನಿಲ್ಲ, ಎಲ್ಲ ಯಥಾಸ್ಥಿತಿ 7 ಗಂಟೆನೆ. ಹೌದು 7 ಗಂಟೆ. ಒಳ್ಳೆ ಅಂದ್ಮೇಲೆ ನಾಳಿನ ದಿವಸ ಮತ್ತೆ ಈ ಉಪದೇಶ ಸಹಸ್ರಿ ಗ್ರಂಥದ ಮಂಗಲ ಕಾರ್ಯಕ್ರಮ ಮುಕ್ತಾಯ ಸಮಾರಂಭ ಅಂತೇಳಿ ಇವತ್ತಿನ ಈ 27 ಇನ್ನು ನಾಳೆ 28ನೇ ಶ್ಲೋಕ ಒಂದನ್ನ ಓದುವುದು ಓದಿ ಆ ಮಂಗಲ ಇದು 2ನೇ ಸಲ ಮುಕ್ತಾಯ ಆಗ್ತಾ ಇರೋದು. ಇದು ಕಳೆದ ಸಾರಿಗಿಂತ ಈ ಸಾರಿ ಇನ್ನೂ ಅಷ್ಟು ವಿಶೇಷವಾಗಿ ಬಂತಿತ್ತು ಅಲ್ವಾ? ಆಗ್ಲಿ ಬಹಳ ನಾಳಿನ ದಿವಸ ಎಲ್ಲರೂ ತಮ್ಮ ಅನುಭವವನ್ನ ಸಾಧ್ಯಾಂತವಾಗಿ ನಮ್ಮ ಮುಂದೆ ಪ್ರಚುರಗೊಳಿಸಿದ ಆ ಬುದ್ಧಿ ಹೇಗೆ ಪ್ರವರ್ತಿಸ್ತದ, ಅದೇನೆಲ್ಲ ಆಭಾಸ ರೂಪದಿಂದ ಒಳಗೂಡಿ ಕ್ರಿಯಾಕಾರ್ಯಗಳನ್ನ ಇಲ್ಲಿ ನಮ್ಮ ಗಂಟಿಸತಿ ಅನ್ನುವಂಥ ವಿವೇಕವನ್ನ ಎಲ್ಲರೂ ಮನಮುಟ್ಟುವಂತೆ ಎಲ್ಲರೂ ಮಾತಾಡ್ತೀರಿ ಅಂತ ನನಗೆ ಆಸೆ ಅದ. ಅದನ್ನ ಕಾದು ನೋಡೋಣ ಅಂತ ಹೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್. ಓಂ